ಇವತ್ತು ಸ್ಕೂಲ್ ಹೇಗಿತ್ತಮ್ಮ? ನಾನು ರನ್ನಿಂಗ್ ಅಲ್ಲಿ ಫಸ್ಟ್ ಬಂದೆ ಡ್ಯಾಡಿ. ಓ ಗುಡ್. ನಾನು ಮ್ಯೂಸಿಕಲ್ ಚೇರ್ ಅಲ್ಲಿ ಫಸ್ಟ್ ಬಂದೆ ಡ್ಯಾಡಿ. ಓ ವೆರಿ ಗುಡ್ ವೆರಿ ಗುಡ್. ಅದೇನು ಡ್ಯಾಡಿ? ನಮಗೋಸ್ಕರ ಸ್ವೀಟ್ಸ್ ತಂದಿದ್ಯಾ ಡ್ಯಾಡಿ? ಅಯ್ಯೋ, ಹೊರಗಡೆಯಿಂದ ಸ್ವೀಟ್ಸ್ ಯಾಕೆ ತಂದೆ ಅಭಿ? ಮನೇಲೆ ಮಾಡ್ತಿದ್ವಲ್ಲ. ಅಭಿ ಹೊರಗಡೆ ತಿಂಡಿ ಮನೆಗೆ ಮುಂಚೆಯಿಂದ ತರಲ್ವಲ್ಲ ಅತ್ತೆ. ಮಕ್ಕಳು ಹೆಲ್ತ್ ಹಾಳಾಗುತ್ತೆ ಅಂತ ಹೊರಗಡೆ ತಿಂಡಿ ಎನ್ಕರೇಜ್ ಮಾಡಲ್ವಲ್ಲ. ಮತ್ತೆ ಅದೇನಭಿ? ಅಮ್ಮ ಇದು ಗಿಫ್ಟ್ ಡ್ಯಾಡಿ? ನಮಗೋಸ್ಕರನಾ? ಕೊಡು ಡ್ಯಾಡಿ. ಓಪನ್ ಮಾಡಿ ಏನಿದೆ ಅಂತ ತೋರ್ಸು ಡ್ಯಾಡಿ. ಅನುಕೀರ್ತಿ, ನೀವಿಬ್ರು ಹೋಮ್ವರ್ಕ್ ಮಾಡಿದ್ರಾ? ಇಲ್ಲ ದೊಡ್ಡಮ್ಮ, ಸ್ವಲ್ಪ ತಾದ್ಮೇಲೆ ಮಾಡ್ತೀವಿ. ಈಗ್ಲೇ ಮಾಡ್ಬೇಕು, ಇಲ್ದಿದ್ರೆ ಮಿಸ್ ನಿಮ್ಗೆ ಪನಿಷ್ಮೆಂಟ್ ಕೊಡ್ತಾರೆ. ಹೋಗು ಹೋಗು. ಸರಿ ಸರಿ. ಏನಭಿ ಅದು? ಮಕ್ಕಳು ಕೇಳಿದ್ರು ಹೇಳ್ತಾ ಇಲ್ಲ. ಅಮ್ಮ ಇದು ಜಯಂತಿ ಜಯಂತಿ. ಮಾವ ಕರಿತಿದ್ದಾರೆ ಅತ್ತೆ. ಹಾ, ಬರ್ತಾ ಇದೇನ್ರಿ. ಥ್ಯಾಂಕ್ಸ್ ಅತ್ತಿಗೆ. ಥ್ಯಾಂಕ್ಸ್ ಎಲ್ಲ ಆಮೇಲೆ, ಮೊದಲು ಅದ್ರಲ್ಲಿ ಏನಿದೆ ಅಂತ ನಂಗಾದ್ರೂ ಹೇಳು. ಅತ್ತಿಗೆ ಅದು ಅರ್ಥ ಆಯ್ತು. ವಸುಗೆ ಏನೋ ತಂದಿದ್ಯಾ, ಹೌದಲ್ಲ? ಹಾಗಲ್ಲ ಅತ್ತಿಗೆ. ಇನ್ನೇನು ಹೇಳ್ಬೇಡ, ನನ್ಗೆಲ್ಲ ಗೊತ್ತು. ಅದ್ರಲ್ಲಿ ಏನಿದೆ ಅಂತ ನಂಗೂ ನೀನ್ ಹೇಳೋದ್ ಬೇಡ. ವಸು ಮೇಲಿದ್ದಾಳೆ, ಹೋಗು. ಇಲ್ಲ ಅತ್ತಿಗೆ. ತಡ ಮಾಡ್ತಾ ಕೂತ್ರೆ ಮತ್ತೆ ಮಕ್ಕಳು ಅತ್ತೆನೋ ಬಂದ್ಬಿಡ್ತಾರೆ, ಸಿಕ್ಕಾಕೋತ್ಯಾ. ಇಷ್ಟ್ರ ಮೇಲೆ ನಿನ್ನಿಷ್ಟ. ಮಮ್ಮಿ, ನಾಳೆ ನಾನು ಬೇಗ ಸ್ಕೂಲಿಗೆ ಹೋಗಬೇಕು. ನಾಳೆಯಿಂದ ನಿಂಗೆ ಲೇಟ್ ಆಗದಿರೋ ಥರ ಸ್ಕೂಲ್ ಬಸ್ಸಲ್ಲೇ ಕಳಿಸ್ತೀನಿ. ಅದ್ಯಾಕೆ? ಅವರಿಬ್ರು ಕಾರಲ್ಲಿ, ನಾನು ಮಾತ್ರ ಬಸ್ಸಲ್ಲಿ ಹೋಗ್ಬೇಕಾ? ಅನು ಕೀರ್ತಿ ಇಬ್ರು ಚಿಕ್ಕ ಮಕ್ಕಳಲ್ವಾ? ಅದಕ್ಕೆ ನಾನು ಚಿಕ್ಕವನೇ ಅಲ್ವಾ? ಅವರಿಬ್ರಿಗಿಂತ ಸ್ವಲ್ಪ ದೊಡ್ಡವನು ಅಷ್ಟೇ. ನೆಕ್ಸ್ಟ್ ಇಯರ್ ಅವ್ರ ಸ್ಕೂಲ್ಗೆ ಸೇರಿಸ್ತೀನಿ. ಆಗ ಮೂವರು ಕಾರಲ್ಲಿ ಹೋಗ್ಬೋದು. ಅವ್ರ ಸ್ಕೂಲಿಗೆ ನಾನು ಯಾಕೆ ಹೋಗ್ಬೇಕು? ಅವರಿಬ್ರಿಗೆ ನನ್ನ ಸ್ಕೂಲಿಗೆ ಜಾಯ್ನ್ ಆಗಕ್ಕೆ ಹೇಳು ಮಮ್ಮಿ. ಏನೋ ಒಂದು ಮಾಡೋಣ. ಸ್ನ್ಯಾಕ್ಸ್ ಏನು ತಿಂತೀಯಾ? ಪೂರಿ ಇಲ್ಲ, ಪೊಂಗಲ್ಲೇ ತಿನ್ಬೇಕು. ರಾಕಿ, ದೊಡ್ಡವ್ರಿಗೆ ಎದುರು ಉತ್ತರ ಕೊಡ್ತಾ ಇದೀಯಾ? ತಪ್ಪು. ಪೊಂಗಲ್ ತಿನ್ನು. ಹೇಳು ರಾಕಿ, ಏನ್ ತಿಂತೀಯಾ? ನಂಗೇನು ಬೇಡ. ಯಾಕೋ, ನೀನ್ ದಿನ ತಿಂತಿದ್ಯಲ್ಲ? ಇವತ್ತಿಂದ ಎಲ್ರು ಏನ್ ತಿಂತೀರೋ ನಾನು ಅದನ್ನೇ ತಿಂತೀನಿ. ಯಾಕೆ ಹಾಗೆ? ಯಾಕಂದ್ರೆ ಈ ಅಜ್ಜಿ, ನನ್ನ ಡ್ಯಾಡಿ ಬೈಯೋದು ನನಗೆ ಚೂರು ಇಷ್ಟನೇ ಇಲ್ಲ. ನಂಗೋಸ್ಕರ ಜಗಳ ಆಗ್ಬಾರ್ದು. ಗುಡ್ ಬಾಯ್. ನಾನು ಹೋಗಿ ಹೋಮ್ವರ್ಕ್
ಮಾಡ್ಕೋತೀನಿ. ಯಾಕೆ ಹೀಗೆ ನೋಡ್ತಿದ್ದಾರೆ? ಏನಾದರೂ ಹೇಳಕ್ ಬರ್ತಿದ್ದಾರಾ? ಗಿಫ್ಟ್ ತಂದಿದ್ದಾರಲ್ಲ, ಯಾಕೆ ತಂದಿರ್ಬೋದು? ನಿನ್ ವುಡ್ ಬಿ ಸಿಕ್ಕಾಬಟ್ಟೆ ರೊಮ್ಯಾಂಟಿಕ್ಕು. ಮದ್ವೆ ಆದ್ಮೇಲೆ ನಿನ್ನ 1 ನಿಮಿಷನೂ ಬಿಟ್ಟಿರಲ್ಲ. ಗಿಫ್ಟ್ ಇಷ್ಟೊಂದು ಮೆತ್ತಗಿದೆಯಲ್ಲ. ನಾನು ಅಮಾಯಕ ಅಂತಿದ್ದಾರಾ? ನನಗೆ ಗಿಲ್ಟಿ ಫೀಲ್ ಆಗ್ತಾ ಇದೆ.
ಇದಕ್ಕೂ ಮುಂಚೆ ಯಾವತ್ತೂ ಹೀಗೆ ಮಾಡಿರಲಿಲ್ಲ. ಕನ್ವಿನ್ಸ್ ಮಾಡ್ತಿದಾರಾ? ಇನ್ನು ಮುಂದೆ ನಡೆದಿರೋ ಥರ ನೋಡ್ಕೊಳ್ತೀನಿ. ಅಂದ್ರೆ ಇದೇ ಮೊದಲನೇ ಸಲ, ಇದೇ ಕೊನೆ ಸಲ ಅಂತ ಸ್ಟೇಟ್ಮೆಂಟ್ ಕೊಡ್ತಿದಾರಾ? ನೀವಿದನ್ನು ತಪ್ಪು ತಿಳ್ಕೊಬಾರ್ದು. ಬೇಸಿಕಲಿ ನಾನು ಅಂಥವನಲ್ಲ. ಹಗ್ಲೊತ್ತಿಗೆ ಚೆನ್ನಾಗಿ ಇರ್ತೀರಾ, ಕತ್ಲಾದ್ಮೇಲೆ ಗಂಡಸ್ರಿಗೆಲ್ಲ ಧೈರ್ಯ ಬಂದ್ಬಿಡತ್ತೆ. ಇದನ್ನು ಬೆಳಗ್ಗೆನೆ ಕೊಡಬೇಕಿತ್ತು. ಬೆಳಗ್ಗಿಂದ ಪ್ರಿಪೇರ್ ಆಗ್ತಿದ್ರಿ ಅಂತಾಯ್ತು, ಅವಾಗಿಂದ ರಿಹರ್ಸಲ್ ಮಾಡಿ ಇವಾಗ ಶೋ ಕೊಡ್ತಿದ್ದೀರಾ? ಮಾಡ್ತೀನಿ. ಐ ಆಮ್ ಸಾರಿ. ಸಾರಿನಾ? ಯಾಕೆ? ಅದೇ ಮಾರ್ನಿಂಗ್ ರಾಕಿನ ಹರ್ಟ್ ಮಾಡಿದ್ನಲ್ಲ, ಅದಕ್ಕೆ ಈ ಗಿಫ್ಟ್ ಕೊಟ್ಟು ಅವನನ್ನು ಕೂಲ್ ಮಾಡೋಣ ಅಂತ. ಇದು ರಾಕಿಗ? ಮತ್ತೆ ನನ್ನ ಕಡೆಯಿಂದ ರಾಕಿಗೆ ಗಿಫ್ಟ್ ಕೊಟ್ಟು ಸಾರಿ ಕೇಳಿದೆ ಅಂತ ಹೇಳಿ. ನಾನು ಮಕ್ಕಳನ್ನ ಯಾವತ್ತೂ ಬೈದಿಲ್ಲ, ಫಸ್ಟ್ ಟೈಮ್ ಹೀಗಾಗೋಯ್ತು. ಅಂದ್ರೆ ಇಷ್ಟೊತ್ತು ಹೇಳಿದ್ದು ರಾಕಿ ಬಗ್ಗೆನಾ? ನಾನು ನನ್ನ ಬಗ್ಗೆ ಅಂದ್ಕೊಂಡು ತಪ್ಪು ತಿಳ್ಕೊಂಡಲ್ಲ. ನೀವೂ ಅರ್ಥ ಮಾಡ್ಕೊಳ್ತೀರ ಅಂತ ಅಂದ್ಕೊಂಡಿದ್ದೀನಿ. ಏನಾಯ್ತು ಇವರಿಗೆ? ಎಲ್ಲದಕ್ಕೂ ಸೈಲೆಂಟಾಗಿ ತಲೆ ಆಡಿಸ್ತಿದಾರಲ್ಲ. ನಾನು ಫ್ರೆಶ್ ಆಗಿ ಬರ್ತೀನಿ. ವಸು, ಯಾಕೆ ಓವರ್ ಆಗಿ ಯೋಚನೆ ಮಾಡ್ತೀಯಾ? ಇನ್ನೂ ಅರ್ಥ ಮಾಡ್ಕೊಂಡಿಲ್ವಾ? ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡು. ನಿನ್ಕೋ, ಮತ್ತೆ ಯಾಕೆ ಬಂದೆ? ಇವತ್ತಿಂದ ನಾನು ಈ ರೂಮಲ್ಲೇ ಇರ್ತೀನಿ. ಇದು ನಮ್ ರೂಮು, ನಿಂಗೆ ಇಲ್ಲಿ ಎಂಟ್ರಿ ಇಲ್ಲ. ಇದು ನಮ್ ರೂಮು. ಯಾರು ಹೇಳಿದ್ರು? ಮಮ್ಮಿ ಹೇಳಿದ್ದು. ಮಮ್ಮಿ ಡ್ಯಾಡಿ ರೂಮಲ್ಲೇ ಇರ್ತಾರೆ, ನಾವೆಲ್ಲ ಈ ರೂಮಲ್ಲೇ ಇರ್ಬೇಕು. ನಾವು ಮಾತ್ರ ಈ ರೂಮಲ್ಲಿ ಇರ್ಬೇಕು. ನೀನು ಬೇರೆ ಕಡೆ ಎಲ್ಲಾದ್ರೂ ಹೋಗು. ಇಲ್ಲ, ನಾನು ಇಲ್ಲೇ ಇರ್ಬೇಕು, ಹೋಮ್ವರ್ಕ್ ಮಾಡ್ಬೇಕು. ರೂಮ್ಗೆ ಬರ್ಬಾರ್ದು ಅಂದ್ರೆ ಹೋಮ್ವರ್ಕ್ ಅಂತಿದ್ಯಲ್ಲ, ಹೋಗು. ಹೋಗಲ್ಲ. ನಮ್ ಡ್ಯಾಡಿನ್ ಕರಿತೀವಿ. ಡ್ಯಾಡಿ, ಅಜ್ಜಿ, ಡ್ಯಾಡಿ, ಅಜ್ಜಿ, ಡ್ಯಾಡಿ, ಅಜ್ಜಿ, ಡ್ಯಾಡಿ, ಅಜ್ಜಿ, ಡ್ಯಾಡಿ, ಅಜ್ಜಿ. ಏ ಒಂದ್ ನಿಮಿಷ, ಏನಾಯ್ತು? ನೋಡು ದೊಡ್ಡಮ್ಮ, ಇವರು ನನ್ನನ್ನ ಈ ರೂಮಿಗೆ ಬರ್ಬೇಡ ಅಂತಿದ್ದಾರೆ. ಇದು ನಮ್ ರೂಮ್ ಅಲ್ವಾ ದೊಡ್ಡಮ್ಮ? ಈ ರೂಮು ನಿಮ್ 3 ಜನದ್ದು. ಹಾಗೆ ಹೇಳು ದೊಡ್ಡಮ್ಮ. ಏನ್ ದೊಡ್ಡಮ್ಮ, ನಮ್ ರೂಮ್ಗೆ ಯಾರನ್ನೂ ಬಿಟ್ಕೊಳ್ಳಲ್ಲ ಅಂತ ನಿಮ್ಗೆ ಗೊತ್ತಲ್ಲ? ರವಿ ಅಣ್ಣನ್ ಬಿಟ್ಕೋತಿರಲ್ಲ. ಅವನಂತೂ ನಮ್ಮಣ್ಣ. ರಾಕಿನೂ ನಿಮ್ಮ ಅಣ್ಣನೇ. ಹೌದು, ನಾನ್ ನಿಮ್ ಅಣ್ಣನೇ. ನೀನ್ ಹೆಂಗ್ ನಮ್ಮಣ್ಣ ಆಗ್ತೀಯಾ? ಬೆಳಗ್ಗೆ ನಿಮ್ ತಲೆ ಪಚ್ಚಿದ್ಯಾರು? ಅವರು ಅಲ್ಲ, ಅಮ್ಮ. ನಿಮ್ಗಿವತ್ ಸ್ಕೂಲ್ ಯೂನಿಫಾರ್ಮ್ ಹಾಕಿದ್ಯಾರು? ಅಮ್ಮ. ಆವಾಗ್ಲೇ ನಿಮಗ್ ಸ್ನಾಕ್ಸ್ ಕೊಟ್ಟಿದ್ಯಾರು? ಅಮ್ಮ. ಡ್ರೆಸ್ ಚೇಂಜ್ ಮಾಡಿದ್ದು? ಅಮ್ಮ. ಅವ್ರು ನಿಮ್ಗೆ ಅಮ್ಮ ಆದ್ಮೇಲೆ ರಾಕಿ ನಿಮ್ಗೆ ಅಣ್ಣ ಆಗ್ತಾನಲ್ವಾ? ಇನ್ಮೇಲಿಂದ ಅಮ್ಮ ಇಲ್ಲೇ ಇರ್ತಾಳೆ, ಅಣ್ಣನೂ ಇಲ್ಲೇ ಇರ್ತಾನೆ. ನೀವು ಮೂವರು ಜಗಳ ಆಡೋದ್ ಬಿಟ್ಟು ಒಟ್ಟಾಗಿರ್ಬೇಕು. ನಾನ್ ಜಗಳ ಮಾಡಲ್ಲ ದೊಡ್ಡಮ್ಮ, ನಾನು ಗುಡ್ ಬಾಯ್. ವೆರಿ ಗುಡ್. ನಾವೂನು ಗುಡ್ ಗರ್ಲ್ಸೇ. ನಮ್ಮ ಮಮ್ಮಿನ ಎಷ್ಟ್ ಚೆನ್ನಾಗಿ ನೋಡ್ಕೋತೀನೋ, ಇವರಿಬ್ರು ಅಷ್ಟೇ ಚೆನ್ನಾಗಿ ನೋಡ್ಕೋತೀನಿ ದೊಡ್ಡಮ್ಮ. ನೀನೇನ್ ನಮ್ಮನ್ನ ನೋಡ್ಕೋಬೇಕಾಗಿಲ್ಲ. ಹೋಮ್ವರ್ಕ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ತೀನಿ. ನಾವೂನು ಚೆನ್ನಾಗೇ ಓದ್ತೀವಿ.
ನೀನೇನು ಕ್ಲಿಯರ್ ಮಾಡೋದ್ ಬೇಕಾಗಿಲ್ಲ. ಅನು ಕೀರ್ತಿ ಜಗಳಾಡ್ಬಾರ್ದು ಅಂತ ಹೇಳಿಲ್ವಾ? ಮತ್ತೆ ಅಣ್ಣನ ಜೊತೆ ಜಗಳ ಆಡ್ತಿದ್ದೀರಲ್ಲ. ಪರವಾಗಿಲ್ಲ ದೊಡ್ಡಮ್ಮ, ಅವರು ಜಗಳ ಮಾಡಿದ್ರು ನಾನ್ ಮಾತ್ರ ಜಗಳ ಮಾಡಲ್ಲ. ಅವ್ರು ನನ್ ತಂಗಿರ್ತಾನೆ. ಮುದ್ದು ಕಂದ. ಈಗ ಹೋಮ್ವರ್ಕ್ ಮಾಡ್ಕೊಳ್ಳಿ. ನೀವೂ ಗುಡ್ ಗರ್ಲ್ಸ್, ಸರಿನಾ? ಮುಖ ನೋಡು ಹೆಂಗಿದೆ ಅಂತ. ಇವನು ನಮ್ಮಣ್ಣ ಅಂತ. ಅವರೇ ನಮಸ್ಕಾರ ಭಾವನವ್ರೆ. ನೀವು ತಂಗಿ ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ಭಾವನವ್ರೆ. ನಿಮ್ಮ ಹತ್ರ ಏನೋ ಕೇಳೋಣ ಅಂತ ಫೋನ್ ಮಾಡಿದೆ. ನಾನು ಹೇಳೋಕೆ ಹೊರಟಿರೋ ವಿಷಯ ನಿಮಗೆ ಗೊತ್ತಿಲ್ಲದೆ ಇರೋದೇನಲ್ಲ. ಈ ಥರ ಫೋನಲ್ಲಿ ಹೇಳೋ ವಿಷಯನೂ ಅಲ್ಲ ಇದು. ಮೂರ್ತಿ ಅವರೇ, ನಾವು ಬೀಗ್ರಾದ್ಮೇಲೂ ಅಷ್ಟೊಂದು ಸಂಕೋಚ ಪಡ್ತಿದ್ದೀರಲ್ರಿ. ವಿಷಯ ಏನು ಅಂತ ಹೇಳಿ. ಮಗಳನ್ನು ಅಳಿಯಂದ್ರನ್ನು 3 ದಿನದ ಮಟ್ಟಿಗೆ ನಮ್ಮನೆಗೆ ಕರ್ಕೊಂಡು ಬರೋಣ ಅನ್ಕೊಂತಿದ್ವಿ. ಇದು ವಿಷಯ ಅಲ್ಲ ಭಾವನವ್ರೆ, ಸಂಪ್ರದಾಯ. ಮದುವೆ ಆದ್ಮೇಲೆ 3 ದಿನ ಅವ್ರು ನಿಮ್ಮನೇಲೆ ಕಳಿಬೇಕು. ಒಳ್ಳೆ ದಿನ ನೋಡಿ ಖಂಡಿತ ಕಳಿಸ್ಕೊಡ್ತೀನಿ. ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಇವತ್ತೇ ಕರ್ಕೊಂಡು ಹೋಗ್ತೀವಿ. ಅದೇನಂದ್ರೆ ಈಗ ತಾನೇ ಪುರೋಹಿತ್ರನ್ ಭೇಟಿಯಾದ್ವಿ, ಮತ್ತೆ ನಾಳೆಯಿಂದ ಒಳ್ಳೆ ದಿನ ಇಲ್ವಂತೆ. ಅದಕ್ಕೆ ಒಳ್ಳೆ ಕತೆ. ಒಳ್ಳೆ ದಿನ ಕೆಟ್ಟ ದಿನ ಅನ್ನೋದು ನಮ್ಮನ್ನ ಹೇಳಿ ಕೇಳಿ ಬರುತ್ತಾ ಹೇಳಿ? ಖಂಡಿತ ಇವತ್ತೇ ಕಳಿಸ್ಕೊಡ್ತೀನಿ. ತುಂಬಾ ಥ್ಯಾಂಕ್ಸ್ ಭಾವನವ್ರೆ. ಮೊದಲು ನಿಮ್ಗೊಂದು ಮಾತನ್ನ ಹೇಳಿ ಅಳಿಯಂದ್ರಿಗೂ ಫೋನ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ನನ್ನ ಹತ್ರ ಹೇಳಿದಿರಲ್ಲ, ಇನ್ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ ಬಿಡಿ. ನೀವು ಬರಬೇಕಾಗಿಲ್ಲ, ಅಭಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತೀನಿ. ತುಂಬಾ ಸಂತೋಷ ಭಾವನವ್ರೆ, ಇರ್ತೀನಿ. ಹಾ, ಆಗ್ಲಿ. ಯಾರೀ? ಮೂರ್ತಿಯವರು. ಏನಂತೆ? ಅಭಿನೂ ವಸುನು ಅವ್ರ ಮನೆಗೆ ಕಳಿಸಿ ಅಂತಿದ್ದಾರೆ. ಮೊನ್ನೆ ತಾನೇ ಮದುವೆ ಆಗಿದೆ, ಇಷ್ಟ ಹತ್ರ ಯಾಕಂತೆ? ಆತರ ಅಲ್ಲ, ಮದುವೆ ಆದ್ಮೇಲೆ ಅವ್ರ ಮನೆಯಲ್ಲಿ 3 ರಾತ್ರಿ ಕಳೆಯೋದು ಸಂಪ್ರದಾಯ. ನಿನಗೂ ಗೊತ್ತಲ್ಲ. ಇಂಥ ವಿಷಯಕ್ಕೆಲ್ಲ ಮನೆಗೆ ಬಂದು ಕರಿಬೇಕೆ ಹೊರತು ಈ ಥರ ಫೋನಲ್ಲಿ ಹೇಳ್ಬಾರ್ದು ಅಂತ ಅವ್ರಿಗೆ ಗೊತ್ತಿಲ್ವಾ? ಹೇಗೆ ಹೇಳಿದ್ರೆ ಏನಂತೆ ಜಯಂತಿ? ಅಭಿನ ವಸುನ ಬೇಗ ಹೊರಡೋಕೆ ಹೇಳು. ಯಾವಾಗ? ಇವಾಗ್ಲೇ. ಇದ್ದಕ್ಕಿದ್ದಾಗೆ ಹೊರಡೋದೇನ್ರಿ? ಇಷ್ಟು ಸಡನ್ ಆಗಿ ಹೇಳಿದ್ರೆ ಹೇಗೆ? ಮತ್ತೆ ನಾಳೆಯಿಂದ ಒಳ್ಳೆ ಮುಹೂರ್ತ ಇಲ್ವಂತೆ. ಹಾಗಾದ್ರೆ ನೆನ್ನೆನೇ ಹೇಳ್ಬೇಕಾಗಿತ್ತು. ಈಗ ತಾನೇ ಪುರೋಹಿತನ್ ಕೇಳಿದ್ರಂತೆ, ಅಲ್ಲಿಂದಾನೇ ಫೋನ್ ಮಾಡಿದ್ರು. ಇದ್ಯಾಕೋ ಸರಿ ಇಲ್ಲ ರೀ. ಎಲ್ಲದಕ್ಕೂ ಒಂದು ಪದ್ಧತಿ ಅಂತ ಇರುತ್ತೆ. ಎಲ್ಲ ಅವರಿಷ್ಟನೇನಾ? ಬೂತ್ ಕನ್ನಡಿಲ್ ನೋಡಿದ್ರೆ ಪ್ರತಿಯೊಂದು ದೊಡ್ಡದಾಗೆ ಕಾಣುತ್ತೆ. ಹಾಗೆ ನೋಡೋದಾದ್ರೆ ಅವ್ರು ಹೀಗೆ ಹೇಳಿದ್ದು ತಪ್ಪೇ. ಯಾಕೆ? ನಾವು ಸಡನ್ ಆಗಿ ನಿಶ್ಚಿತಾರ್ಥದ ಬಗ್ಗೆ ಹೇಳಿಲ್ವಾ? ನಾವು ಸಡನ್ ಆಗಿ ಶಾಪಿಂಗ್ ಕರೀಲಿಲ್ವಾ? ನಾವು ತಪ್ಪು ಮಾಡಿದೀವಲ್ಲ. ಹಾಗಂತ ಇವಾಗ ಪ್ರತೀಕಾರ ತೀರಿಸ್ಕೊತಾ ಇದ್ದೀರಾ? ಜಯಂತಿ, ಇದೇ ಬೇಡ ಅಂದಿದ್ದು. ಅವರು ನಮ್ಮ ಬೀಗರು, ಶತ್ರುಗಳಲ್ಲ. ಸರಿ, ನೀವ್ ಹೀಗೆ ಅವರನ್ನ ಸಮರ್ಥಿಸ್ಕೊಳ್ತಾ ಇರಿ, ಇನ್ನೂ ಸದೃಢ ಆಗ್ತೀವಷ್ಟೇ. ಅವರು ನಮಗೆ ಮರ್ಯಾದೆ ಕೊಡೋರೆ ಹೊರತು ಅವಮಾನ ಮಾಡೋರಲ್ಲ. ಅರ್ಥ ಮಾಡ್ಕೋ. ಹೋಗಿ ಅಭಿವಸುಗೆ ವಿಷಯ ಹೇಳು. ನಾನು ಹೇಳಲ್ಲ, ನೀವೇ ಹೋಗಿ ಹೇಳಿ.